ಸರ್ ಇದು ಡ್ರಾಯಿಂಗ್ ರೂಮ್ ಸರ್ ಇದು ನೋಡಿ ಪೇಂಟಿಂಗ್ ಹೋಲ್ಡ್ ಪೇಂಟಿಂಗ್. ಓಕೆ ಓಕೆ ಇದು ಹೋಲ್ಡ್ ಪೇಂಟಿಂಗ್ ಸರ್ ಎರಡು ಪಾದಗಳು. ಓಕೆ ಲೆಗ್ ಹೊರಕಂಡ್ರೆ ಕಚ್ಚು ಪಂಚ ಗೆರೆ ಹಿಂದ್ಗಡೆ ಸಿಂಹಾಸನ ಇಲ್ಲಿಂದ ಕೆಳಭಾಗ ಪೇಂಟಿಂಗ್ ಇದೆ ಸರ್. ಓಕೆ ಇದೆ ಮೇಲೆಲ್ಲ ಇದೆ ಸರ್. ಇದಕ್ಕೆಲ್ಲ ವನಸ್ಪತಿ ಅಂತ ಹೇಳ್ತಾರೆ. ವನಸ್ಪತಿ ಅಂದರೆ 101 ಗಿಡಮೂಲಿಕೆ ತಂದ್ಬಿಟ್ಟು ತೇದ್ಬಿಟ್ಟು ಅದ್ರಲ್ಲಿ ಪೇಂಟ್ ಬರುತ್ತಲ್ಲ, ಒಂದೊಂದು ಗಿಡಮೂಲಿಕೆ ಒಳಗಡೆ ಒಂದೊಂದು ಕಲರ್ ಆ ಕಲರ್ಸ್ ಇದ್ರೆ ಒಳಗಡೆ ಹಾಕ್ತಾರೆ ಸರ್. ಇಲ್ಲಿ ಹಾಕ್ಬಿಟ್ಟು ನವಲಿಗರಿ ಮುಖಾಂತರ ಈ ಥರ ಡ್ರಾಯಿಂಗ್ ಬಿಡಿಸ್ತಾರೆ ಸರ್. ಅದಕ್ಕಿದೆ ಡ್ರಾಯಿಂಗ್ ರೂಮ್ ಅಂತ ಹೇಳ್ತೀವಿ ಸರ್. ಈ ರೂಮಲ್ಲಿ 4 ಎಂಟ್ರೆನ್ಸ್ ಇದೆ ಸರ್, 4 ಬಾಗಿಲು. ನೋಡಿ ಇದು ಫಸ್ಟ್ ಸರಿ, ಸೆಕೆಂಡ್ ಥರ್ಡ್ ಫೋರ್ತ್ ದೀಪ ಅದು ಡಿಸೈನ್ ಮಾಡಿದ್ರೆ. ಇಲ್ಲಿ ಇದೇ ರೂಮ್ ಇಲ್ಲೂ ಕೂಡ ಕನ್ಫ್ಯೂಸ್ ಆಗಬೇಕು. ಕನ್ಫ್ಯೂಸ್ ಇಲ್ಲ ಪ್ರತಿಯೊಂದು. ಸ್ನಾನದ ರೂಮ್. ಓಕೆ ನಾವು ಆಗಲೇ ಹೋಗ್ಬೇಕು ಸರ್. ಹಿಂದ್ಗಡೆ ಎರಡು ಪೀಠ ಸಿಂಹಾಸನ, ಹಿಂದ್ಗಡೆ ಬಾಗಿಲು. ಓಕೆ ಇದು ಹಿಂದ್ಗಡೆ ಬಾಗಿಲು ಸರ್, ಬ್ಯಾಕ್ ಸೈಡ್. ಓಕೆ ಇಲ್ಲೇ ರೋಡ್ ನೋಡ್ತಿ ಗೊತ್ತಾಗಲ್ಲ ಸರ್. ಸರ್ ವೆಂಟಿಲೇಷನ್ ಐತೆ, ಬ್ಯಾಕ್ ಬರ್ತದೆ ನೋಡಿ. ಟಾಪ್ ಸಿಗಡೆ ಬಿಟ್ಕೊಡ್ರಿ ನೋಡಿ. ಇದು ಯಾವುದು ವೆಂಟಿಲೇಷನ್ ಸರ್. ಓಕೆ ಓಕೆ ಸರ್. ಈಗ ಗಿಡಲ್ಲಿ ಹಾಕಿದ್ರೆ ಹೊರಗಡೆ ಪ್ರಾಣಿಗಳು ಬರ್ತಾವೆ, ಡಬ್ಲ್ಯೂ ಡಿಪಾರ್ಟ್ಮೆಂಟ್ ಕ್ಲೋಸ್ ಮಾಡಿದೆ ಸರ್. ಓಕೆ ಓಕೆ ಸರ್ ಇದು ಪಲ್ಲಕ್ಕಿ ಸರ್. ಇದು ಪಿಕ್ಸ್ ಪಲ್ಲಕ್ಕಿ ಸರ್. ನೋಡಿ ಆ ಕಡೆ ಈ ಕಡೆ ಕಾಲುಗಳಿದೆ ಸರ್. ಇದು ಈ ರಾಜ್ಯಕ್ಕೆ ಏನಾದರೂ ಸಮಸ್ಯೆ ಬಂತಪ್ಪ ಅಂದ್ರೆ ಸ್ವಾಮೀಜಿ ಕೂತ್ಬಿಟ್ಟು ತಪಸ್ ಮಾಡ್ಕೊಂಡು ಅದಕ್ಕೆ ಪರಿಹಾರ ಕಂಡು ಹೋಗೋರು ಅಂತ ಹೇಳ್ತಾರೆ ಸರ್. ಅದಕ್ಕೆ ಈಗಿನ ಪಲ್ಲಕ್ಕಿ ಹೇಳ್ಕೊಂಡು ಹೋಗ್ತಾರೆ, ಆಗಿನ ಪಲ್ಲಕ್ಕಿ ಇಲ್ಲೇ ಫಿಕ್ಸ್ ಅಂತ ಹೇಳ್ಬೋದು ಸರ್. ಇದಕ್ಕೆ ಅಲ್ಲೊಂದು ವಿಂಡೋ ಇದೆ ನೋಡಿ ಸರ್. ಇದರಿಂದ ಭಾಗದಲ್ಲಿ ರಾಜರ ಮಲಗ ಮಂಚ ಇದೆ ಸರ್, ಅಂದ್ರೆ ಬೆಡ್ರೂಮ್. ಈ ಕಿಟಕಿ ಮತ್ತು ಬಾಗಿಲು ಕಲೆಕ್ಷನ್ ಸರ್, ಡೈರೆಕ್ಟ್ ಗಾಳಿ ಬೆಳಕು ಬರಲ್ಲ ಅಂತ ಹೇಳ್ಬಿಟ್ಟು ಅವ್ರಿಗೆ ಸರ್. ಬೆಡ್ರೂಮ್ ದಾರಿ ಇಲ್ಲಿದೆ. ಓಕೆ ಸರ್. ಸರ್ ಪೇಂಟಿಂಗ್ ಮತ್ತೆ ಒಳಗಡೆ ಫ್ಲವರ್ ಮಾಡಿದ್ರೆ ಒಳಗಡೆ ಸರ್. ಇದು ದಕ್ಷ ಬ್ರಹ್ಮ ಚಿತ್ರ ಈಗ ಹೊಡೆದಾಕಿದೆ ಸರ್. ಯಾಕಂದ್ರೆ ಗೋಲ್ಡ್ ಕಾಯಿನ್ಸ್ ಏನಾದ್ರು ಇಟ್ಟಿರ್ತಾರೆ ಅಂತ ಹೇಳ್ಬಿಟ್ಟು ಹೊಡೆದಾಕಿದೆ ಸರ್ ಅದನ್ನ. ಇದು ವೀರಭದ್ರೇಶ್ವರ ದೇವಸ್ಥಾನ. ಇದು ಸತಿ ಭಿನ್ನವಾಗಿದೆ. ಇದು ದಕ್ಷ ಬ್ರಹ್ಮನ ಪೀಠ ಹೇಳ್ತಾರೆ, ಅಂದ್ರೆ ಸ್ವಾಮೀಜಿ ಕೂತ್ಬಿಟ್ಟು ಇದಕ್ಕೆಲ್ಲ ಪೂಜೆ ಮಾಡ್ತಾರೆ ಸರ್. ಇದು ನಂದಿ ಇದೆ, ಇಲ್ಲಿ ತಲೆ ಹೊಡೆದಾಕಿದ್ದಾರೆ. ಉಪನಿಷತ್ತುಗಳು, ಪಕ್ಷಿಗಳು ಡಿಸೈನ್ ಇದೆ ಸರ್. ಇದೆಲ್ಲ ಸ್ವಲ್ಪ ಕೆಲವೊಂದು ಫೋಟೋ ಇದೆ, ಕೆಲವೊಂದು ನೋಡ್ಬೋದು ಅಷ್ಟೇ ಸರ್. ನೋಡಿ ಪಾರ್ವತಿ, ದಕ್ಷ ಬ್ರಹ್ಮ ಸರ್. ಪಾರ್ವತಿ ಸರ್, ಸತಿ. ಇದು ರಾಜರ ಮೂಲಕ ಮಂಚ ಸರ್, ಬೆಡ್ರೂಮ್. ಇದು ಈ ಕಡೆ ತಲೆ ಈ ಕಡೆ ಕಾಲ್ ಮಾಡೋದ್ರಲ್ಲಿ ಕೀಲಿ ಕಾಣಿಸುತ್ತಲ್ವಾ, ಡೈರೆಕ್ಟ್ ಗಾಳಿ ಬೆಳಕು ಬರಲ್ಲ ಅಂತ ಹೇಳಿ ಸರ್. ಈ ಬಂಡೆ ಕಟ್ ಮಾಡ್ಯಾರ ನೋಡ್ರಿ ಮೇಲೆ, ಅಂದ್ರೆ ಸಡನ್ ಆಗಿದ್ರಪ್ಪ ಅಂದ್ರೆ ತಲೆ ಹೊಡಿ ಕೊಡೋದು ಅಂತ ಅವ್ರಿಗೆ. ಕೆಳಗಡೆ ಮಂಡೆ, ಮೇಲ್ಗಡೆ ಮಂಡೆ, ಮಧ್ಯದಲ್ಲಿ ಗಾರೆ ಮತ್ತು ಜೇಡಿ ಮಾಡಿ ಸರ್. ಈಗ ನೋಡಿ ಮಂಚದ ಕಾಲಿದೆ ಈ ಕಡೆ ಸರ್. ಹೌದಲ್ವಾ, ಅದಕ್ಕೆ ಮಂಚ ಅಂತ ಹೇಳ್ಬೋದು ಇದಕ್ಕೆ ನಾವು ಸರ್. ಇದು ಸಿಂಹದ ಬಾಗಿಲು ಸರ್. ಇದು ಅಂದ್ರೆ ಎಮರ್ಜೆನ್ಸಿ ಎಕ್ಸಿಟ್. ಇಲ್ಲಿಂದ ಹೋಗ್ಬಿಟ್ರೆ ಆಚೆ ಕಡೆ ಹೋಗ್ಬಿಡ್ತೀವಿ ಡೈರೆಕ್ಟ್ ಆಗಿ ನಾವು. ಅದಕ್ಕೆ ನೋಡಿ ಸಿಂಹ ಇದೆ ಮೇಲೆ. ಇದು ಮುಖ, ಇವೆರಡು ಕಾಲುಗಳು, ಇದು ಹಿಂಭಾಗ ಸರ್. ಇದು ಯಾವ ಕಡೆ ಮುಖ ಮಾಡಿರ್ತಾರೆ ಅವ್ರ ಡೈರೆಕ್ಷನ್ ಸರ್, ರೂಟ್ ಮ್ಯಾಪ್ ದಾರಿ ಅಂತ ಹೇಳ್ಬಿಟ್ಟು ಸರ್. ಇಲ್ಲಿಂದ ಎಡಗಡೆ ಹೋಗ್ಬಿಟ್ಟು ಆಚೆ ಕಡೆ ಹೋಗ್ಬಿಡ್ತೀವಿ ಡೈರೆಕ್ಟ್ ಆಗಿ ನಾವು. ಸರ್ ಇದು ಸಸ್ಪೆನ್ಸ್ ಮೀಟಿಂಗ್ ಹಾಲ್ ಸರ್. ಇದು ಅಂದ್ರೆ ಗುಪ್ತವಾಗಿರ್ಲಿಕ್ಕೆ ಮೀಟಿಂಗ್ ಹಾಲ್. ಇದು ಸುತ್ತಮುತ್ತ ರಾಜರು ಮತ್ತೆ ಇಲ್ಲ ರಾಜರು ಬಂದ್ಬಿಟ್ಟು ಅವಾಗೆಲ್ಲ ಮೀಟಿಂಗ್ ಮಾಡ್ಯಾರ ಸರ್. ಮಿನಿಮಮ್ 80 ಮೀಟಿಂಗ್ ಹಾಲ್ ಇದೀವಿ 80 ಅಡಿ ಕೆಳಗಡೆ. ಒಳಗಡೆ ಕೆಳಗಡೆ ನಾವು ಇಲ್ಲಿಂದ ಕಿರ್ಚಿರ ಬಂದ್ರೆ ಹೊರಗಡೆ ಕೇಳಿಸಲ್ಲ, ಹೊರಗಡೆಯಿಂದ ಕಿರ್ಚಿರ ಬಂದ್ರೆ ಇಲ್ಲಿ ಕೇಳಿಸಲ್ಲ ಸರ್. ಫುಲ್ ಸವರ್ಲೆಸ್ ಗುಯ್ಯ ಮತ್ತೆ ಅಷ್ಟೇ ಶಬ್ದ ಕೇಳದ, ಮತ್ತೇನು ಕೇಳಿಸಲ್ಲ ಸರ್. ಇದು ಇದೆಲ್ಲ ದೀಪ ಹಳ್ಳಿಕ್ಕೆ ಗೂಡುಗಳು ನೋಡಿ. ಅಕಸ್ಮಾತ್ ಮೀಟಿಂಗ್ ಮಾಡಕ್ಕೆ ನಕ್ಷತ್ರಗಳನ್ನು ಬಂದಾಗ ದೀಪಗಳನ್ನು ಆಫ್ ಮಾಡ್ತಾರಲ್ವಾ, ಎಷ್ಟು ಕತ್ಲಿರುತ್ತೆ ಅಂತ ನೋಡ್ಬೋದು. ಸ್ವಲ್ಪ ಬಂದ್ ಮಾಡಿ ಸರ್. ಎಲ್ಲ ಸ್ಕ್ರೀನ್ ಕಾಣ್ಬಾರ್ದು. ನಮ್ಮ ಕೈ ಕಾಣಿಸೋದಿಲ್ಲ ಅಷ್ಟು ಕತ್ಲಿ. ಒಂದು ಸೆಕೆಂಡ್ ಆಫ್ ನಿಮ್ದು ಸ್ವಲ್ಪ ಏನಾದ್ರು ಕಾಣಿಸ್ತದೆ ಸರ್? ನೈಟ್ ಹೊತ್ತು ಇಷ್ಟು ಕತ್ಲು ನೋಡ್ಬೋದು ಹೊರಗಡೆ? ಇಲ್ಲ ಇಷ್ಟೊಂದು ಕತ್ಲೆ ಆಗಲ್ಲ ಸರ್. ನೈಟ್ ಹೊತ್ತು ಅದರ ಹೊರಗಡೆ ನಕ್ಷತ್ರ ಚಂದ್ರ ನೋಡ್ಬೋದು, ಅಲ್ಲೆಲ್ಲಿ ಬೆಳಕು ನೋಡ್ಬೋದು ಸರ್. ಬಟ್ ಇಲ್ಲಿ ಒಂಚೂರು ಏನು ಕಾಣಿಸಲ್ಲ ನೋಡಿ. ಪಿಕ್ಚರ್ ಹೊರಟಿದ್ದು ಕಗ್ಗತ್ತಲ್ಲ ಅಂತ ಹೇಳ್ತೀವಲ್ವಾ, ಅದೇ ತರ ಸರ್. ಇದು ಯಾವ ಥರ ಫೀಲ್ ಆಗ್ಬೋದು, ಏನು ಅನ್ಸ್ಬೋದು ಈ ಕತ್ಲಿಗೆ?
ಈ ಕತ್ಲಲ್ಲಿ ಕಣ್ಣು ಮುಂದೆ ಏನು ಕಾಣ್ತಾನೆ ಇಲ್ಲ. ಅದು ಬಿಟ್ರೆ ಭಯ ಆಗುತ್ತೆ. ಭಯ ಆಗುತ್ತೆ. ಭಯ ಬಿಟ್ರೆ ಒಂಥರ ಫುಲ್ಲು ಉಸಿರು ಕಟ್ಟಂಗೆ ಆಗ್ತಾಯಿದೆ. ಸರ್ ಬ್ಲೈಂಡ್ ಕುರುಡು ಜೀವನ ಫೀಲ್ ಮಾಡ್ಬೋದು. ಹೌದೌದು 100%. ಹೌದಲ್ವಾ? ನಾವು ಕಣ್ಣು ಬಿಟ್ಟಿದ್ದೀವೋ ಮುಚ್ಚಿದೀವೋ ಅಂತ ಕನ್ಫ್ಯೂಸನ್ ಆಗಿದ್ದೀವಿ. ನಾವು ಕಂಡಿದ್ದು ಕುರುಡ್ರ ಅವ್ರ ಲೈಫ್ನಾಗ ಹಿಂಗೆ ಇರ್ತಾರೆ, ಅವ್ರ ಜೀವನ ಇಷ್ಟೇ ಸರ್. ನಾವೀಗ ಆಚೆ ಕಡೆ ಹೋದ್ರೆ ಕಣ್ಣು ಮುಚ್ಚಿ ರೆಡ್ ಆದ್ರೆ ಕಾಣಿಸುತ್ತೆ, ಕಣ್ಣು ಬಿಟ್ರು ಅಂದ್ರೆ ಕಣ್ಣು ಮುಚ್ಚಿರೋ ಒಂದು ಸರ್ ಫುಲ್ ಬ್ಲೈಂಡ್. ಹೌದು. ಮತ್ತೆ ಹೊರಗಡೆ ಆಚೆ ಕಡೆ ಏನು ಸೌಂಡ್ ಕೇಳಿಸಲ್ಲ ಸರ್. ಹೌದು ಥರ ಜೀ ಅಂತ ಇದೆ ಅಷ್ಟೇ. ಹೌದು ಸರ್, ಹೌದು. ಓಕೆನಾ? ಓಕೆ. ಕಡೆ ಪ್ಲಾಸ್ಟಿಕ್ ನೋಡಿ ತುಂಬ ನೈಸ್ಗಿದೆ, ಮಾರ್ಬಲ್ದಲ್ಲಿದೆ, ಶೇನಿಗಿದೆ, ಮುಟ್ಟಿ ಸ್ವಲ್ಪ ತಂಪಿರುತ್ತೆ. ಹೋಗಿ ಹೌದು ತಂಪಿದೆ ಸರ್. ಇದು ಸುಬ್ರಹ್ಮಣ್ಯ ದೇವಸ್ಥಾನ, ನಿಧಿ ಹಾಸ್ಯ ಹೆಸರೆಲ್ಲ ಹೊಡೆದಾಕಿದೆ ಸರ್. ಏನಿಲ್ಲ. ಓಕೆ. ಸುಬ್ರಹ್ಮಣ್ಯ ನವಿಲು ಸರ್, ಇದು ಕಾರ್ತಿಕೇಶ್ವರ. ಓಕೆ. ಇದು ಸರಸ್ವತಿ ವನ ಹಂಸ ಪಕ್ಷಿ ಸರ್. ಇಲ್ಲಿ 2 ದೇವಸ್ಥಾನ ಹೊಡೆದಾಕಿದೆ ಸರ್. ಮೇಲೆ ನೂಲಿದೆ ನೋಡಿ. ಹೌದು. ಮುಂದೆ ಎಂಟ್ರೆನ್ಸ್ ಅಲ್ಲಿ ಕಾಣಿಕೆ ಮುಂದೆ ಇದ್ರದಲ್ವಾ. ಓಕೆ ಓಕೆ. ಲೈಕ್ ಇದು ಇಲ್ಲಿ ಬಂದ್ಬಿಡುತ್ತೆ. ಇದಕ್ಕೆ ತಡೆ ಗೋಡೆ ಸರ್. ಪಾಯಿಂಟ್ಸ್ ಕೆಳಗಡೆ ಬೀಳ್ಬಾರ್ದು, ಅದ್ರ ಒಳಗಡೆ ಬೀಳ್ಬೇಕು. ಓಕೆ. ದಾರಿ ಇಲ್ಲಿಂದ ಊಟ ಕರೆಕ್ಟ್ ಮಾಡ್ಕೊಂಬರೋರು ಸರ್, ಹಗ್ಗದಿಡಿ ಮುಖಾಂತರ. ಈ ಸುಬ್ರಹ್ಮಣ್ಯ ಅಂದ್ರೆ ನಿಧಿ ಕಾಯಲ್ವಾ, ಹೌದು ಸರ್. ಅದ್ರ ಮೇಲೆ ಬೀಳ್ ಅಂತ ಸರ್ ಕಾಣಿಕೆ. ಇದೆಲ್ಲ ಗುರುಗಳು ಸರ್, ಪ್ರವಚನ ಮಾಡೋದು ರಾಜರ ಮಕ್ಕಳಿಗೆ. ಓಕೆ. ಸರ್ ನವಿಲು ಮಂಟಪ ಅಂತ ಹೇಳ್ಬಿಟ್ಟು, ಬಟ್ ಎಲ್ಲ ಹೊಡೆದಾಕಿರೋ ಡಿಸೈನ್ ನೋಡ್ಬೋದು ಸರ್. ಓಕೆ. ನಾವು ಅವಾಗ ಹಿಡಿದೋದಲ್ಲ ಎಷ್ಟು ಕನ್ಫ್ಯೂಸ್ ಆಗುತ್ತೆ ಉಳಿದಲ್ಲಿ ಬಂದು. ಇಷ್ಟು ಒಳಗಡೆ ಹೋಗಿ ನಾವು ಮತ್ತೆ ಕೆಳಗಡೆ ಹೋಗಿ ಮೇಲೆ ಬಂದಿದ್ದೀವಿ. ಹೌದು ಸರ್. ಸರ್ ಡೀಪ್ ಎಷ್ಟಿದೆ ಇದು? ಸರ್ 80 ಅಡಿ. 80 ಅಡಿ ಡೀಪ್ ಇದೆಯಾ? ನಾವು ಆಗಲೇ ಕೂತಿದ್ವಲ್ಲ ಅಲ್ಲಿಗೆ 80 ಅಡಿ. ಹೋಗಿ ಮುಂದೆ ಚಿಕ್ಕ ಇದೇನು ಸರ್ ಹಿಂಗೆ ಉಲ್ಟಾ ಇಡ ಬಿದ್ದಿದ್ದಾವೆ? ಮತ್ತೆ ಕನಕಪುಡಿ ಓಹೋ. ಏನಂತೀರಿ ನೀವು ಅದಕ್ಕೆ? ನಾವು ಅದೇ ಅಂತೀವಿ ಕನಕಪುಡಿ. ಚಿಕ್ಕವು. ಓಕೆ ಓಕೆ. ಮಕ್ಕಳಿಗೆಲ್ಲ ಅಲ್ಲಿ ರಾಜರು, ಇಲ್ಲಿ ಸೈನಿಕರು. ಓಕೆ. ಈಗ ಒಳಗಡೆ ಹೋಗಿದ್ದೇವೆ. ನಂದಿ ದೇವಸ್ಥಾನ ಸರ್ ಇದು. ಎಲ್ಲ ಪ್ರದೇಶ ಈಗ ಒಳಗಡೆ ಹೋಗಿದ್ವಲ್ವಾ, ಇದೊಂದು ಎಂಟ್ರೆನ್ಸ್ ಒಳಗಡೆ ಹೋಗಿ. ಮುಂದೆ ಎಂಟ್ರೆನ್ಸ್ ನಂದಿ ಬಾಗಿಲ ತಲುಪಲ್ವಾ, ಅದೊಂದು ವಿಂಡೋ ಬಂದು ನೋಡ್ರಿ, ದೀಪ ಇಡ್ಲಿಕ್ಕೆ ಚಿಕ್ಕದಾಗಿ. ಅದ್ರ ಮೇಲೆ ಕಿಟಕಿ ಐತಲ್ಲ, ಅದೇ ಸರ್. ಸರ್ ಇದು ಕಿಚನ್ ರೂಮ್ ಸರ್. ಇದು ಕಿಚನ್. ಹಾಂ, ಇಲ್ಲಾಂದ್ರೆ ಫಂಕ್ಷನ್ ಆದ ಸರ್ ಒಳಗಡೆ ಮೇಲೆ. ಓಕೆ. ಫಂಕ್ಷನ್ ಆಗಿ ಏನಾದರೂ ಫಂಕ್ಷನ್ಗಳು ಹೋಗಿರಪ್ಪ ಇಲ್ಲೇ ಈ ಬಂಡೆ ಕೆಳಗೆ ಹೋಗಿದ್ದೀನಿ. ಒಂದೇ ಬಂಡೆ ಕೆಳಗಡೆ ಸರ್ ಬೀಚ್ಕೊಂಡಿದ್ದೆ. ಓಕೆ ಓಕೆ. ಅಷ್ಟು ಒಂದೇ ಬಂಡೆ ಕೆಳಗಡೆ ಒಂದೇ ಬಂಡೆ ಕೆಳಗಡೆ ಕೆತ್ತನೆ ಮಾಡಿದ್ರಲ್ಲ. ಓಕೆ. ಇವತ್ತು 4 ಓಕೆ. ಎಸ್, ಅದಕ್ಕಿದೆ ಇದಕ್ಕಿದೆ ಅದೇ ಬಾಗಿಲು ಎಷ್ಟು ನೋಡ್ತೀರಾ ಸರ್? ಎಲ್ಲ ಬರ್ತಾರೆ.
ಇದೆಯಾ ಸರ್ ಫಂಕ್ಷನ್ ಅದು? ಹೌದು ಸರ್ ಅದೇ ಬಂದರೆ ಹಿಂದುಗಳಿಂದ ನೋಡಿದ್ರೆ ಈಗಲ್ ನೋಡ್ಬೋದು ಗರುಡ. ಓಕೆ. ಗರುಡ ನಾಗಲಿಂಗ ಅಂತ ಹೇಳ್ತಾರೆ ಸರ್. ಗರುಡ ನಾಗಲಿಂಗ. ಪಂಚಲಿಂಗೇಶ್ 5 ಗರುಡ ಭೀಮ ಅರ್ಜುನ ಮತ್ತು ವೈಜು ಇವು 4 ಹೀರೋಗಳು ಸಿಗುತ್ತೆ. ಇಲ್ಲಿ ಮುಂದೆ ನೀರಿದು ಲಿಪಿ ಇದೆ ವಿಶ್ವಾಸ ಅಂತ ಹಳಗೆ ವಿಶ್ವಾಸ ಮನೆಗನ್ನಡದಲ್ಲಿ ಇದೆ. ಹೌದು ಸರ್. ಇದರ 4 ಬಂದು ನೀರಲ್ಲಿ ಸಿಕ್ಕಿರುವಂಥದ್ದು.